ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಲೋಕ್ ಅದಾಲತ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಲೀಗಲ್ ಸರ್ವಿಸ್ ಬೋರ್ಡ್ ಕೆಳಗಡೆ ಈ ಒಂದು ಲೋಕ್ ಅದಾಲತ್ ವರ್ಕ್ ಆಗುತ್ತೆ. ಈ ಲೋಕ್ ಅದಾಲತ್ ಅನ್ನೋದು ಕೂಡ ಒಂದು ನ್ಯಾಯಾಲಯ ಇದ್ದಂಗೆ. ಇದು ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಂದ್ರೆ ನಾವು ಇಂದಿನ ದಿನಗಳಲ್ಲಿ ಒಂದು ಹಳ್ಳಿಗಳಲ್ಲಿ ಮಾಡ್ತಾ ಪಂಚಾಯಿತಿ ಅಂತ ಹೇಳ್ತಾ ಇದ್ವಿ. ಆ ಥರ ಅಂದರೆ ಎಲ್ಲರ ಸಮ್ಮುಖದಲ್ಲಿ ಆ ಒಂದು ವ್ಯಾಜ್ಯ ಬಹಳ ಬೇಗನೆ ತೀರ್ಮಾನ ಆಗುವಂಥ ಒಂದು ಪ್ರಕ್ರಿಯೆ. ಈ ಲೋಕ್ ಅದಾಲತ್ ಅಂತ ಹೇಳಿದ್ರು ಕೂಡ, ಪಂಚಾಯಿತಿ ಅಂತ ಹೇಳಿದ್ರು ಕೂಡ, ನಮ್ಮ ಈ ಕಾನೂನಿನ ಏನಿದೆ ಎಲ್ಲ ಒಂದು ಪ್ರಕ್ರಿಯೆಗಳನ್ನು ಇದನ್ನು ಪಾಲಿಸಲಾಗುತ್ತೆ. ಆಮೇಲಿಂದ ಈ ಲೋಕ್ ಅದಾಲತ್ ಬರೋದಕ್ಕೆ ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಇಬ್ಬರು ಅಂದರೆ ವಾದಿ ಪ್ರತಿವಾದಿ ಇಬ್ಬರಿಗ ಸ್ವಇಚ್ಛೆಯಿಂದ ಮಾತ್ರ ಇದ್ರ ಮುಂದೆ ಬರ್ಬೋದು. ಸ್ವಇಚ್ಛೆಯಿಂದ ಬಂದು ಅಲ್ಲಿ ಯಾವ ರೀತಿ ಡಿಸ್ಕಷನ್ ಮಾಡಿ ಅವರಿಗೆ ಸರಿ ಅನಿಸಿದ್ರೆ ಈ ಒಂದು ನ್ಯಾಯನ ಒಪ್ಕೊಳ್ಬೋದು. ಇಲ್ಲ ಅಂತಂದರೆ ಅವರು ಮತ್ತೆ ನ್ಯಾಯಾಲಯದ ಮುಂದೆ ಹೋಗ್ಬೋದು. ಹಾಗಾಗಿ ಈ ಕಾನೂನಿನ ಎಲ್ಲ ಒಂದು ಪ್ರಕ್ರಿಯೆಯನ್ನು ಪಾಲಿಸಲಾಗುತ್ತೆ. ಹಾಗೂ ಅದೇ ರೀತಿ ಯಾರಿಗೂ ಇದು ಫೋರ್ಸ್ ಇರೋದಿಲ್ಲ. ಒತ್ತಾಯಪೂರ್ವಕವಾಗಿ ಯಾರನ್ನೂ ನಾವು ಲೋಕ್ ಅದಾಲತ್ ಮುಂದೆ ತರೋದಿಲ್ಲ. ಆಮೇಲಿಂದ ಇಲ್ಲಿ ಕೊಡುವಂಥ ತೀರ್ಪು ಎಲ್ಲರ ಸಮ್ಮುಖದಲ್ಲಿ ಅವರ ಒಪ್ಪಿಗೆ ನಂತರನೇ ಆಗುತ್ತೆ. ಯಾವೊಬ್ಬ ವ್ಯಕ್ತಿ ಇದನ್ನು ಒಪ್ಪಲಿಲ್ಲ ಅಂತಂದರೆ ಪುನಃ ಒಂದು ಕಾನೂನಿನ ಪ್ರಕ್ರಿಯೆ ಮುಂದುವರಿಯುತ್ತೆ. ಈ ಎಲ್ಲರೂ ಒಪ್ಪಿದಾಗ ಅಲ್ಲಿರೋ ಒಂದು ಆರ್ಡರ್ ಏನು ಮಾಡ್ತಾರೆ ಅದಕ್ಕೆ ಎಲ್ಲರೂ ಸಹಿ ಮಾಡಬೇಕಾಗುತ್ತೆ. ಇದು ಯಾವುದೇ ಒಂದು ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಇರುವಂಥ ಒಂದು ಪ್ರಾಮುಖ್ಯತೆ ಅಥವಾ ಅದಕ್ಕಿರುವ ವ್ಯಾಲ್ಯೂ ಇರುತ್ತೆ. ಅಷ್ಟೇ ವ್ಯಾಲ್ಯೂ ಈ ಒಂದು ಲೋಕ್ ಅದಾಲತ್ ಆರ್ಡರ್ಗಿರುತ್ತೆ. ಇನ್ನು ಈ ಲೋಕ್ ಅದಾಲತ್ ಮುಂದೆ ಎಲ್ಲ ರೀತಿಯ ಸಿವಿಲ್ ಹಾಗೂ ಕ್ರಿಮಿನಲ್ ವ್ಯಾಜ್ಯಗಳು ಬರ್ಬೋದು. ಸಿವಿಲ್ ವ್ಯಾಜ್ಯಗಳು ಅಂತ ಹೇಳಿದಾಗ ಸಾಮಾನ್ಯವಾಗಿ ಆಸ್ತಿ ಹಂಚಿಕೆ ಸಂಬಂಧಪಟ್ಟಿರ್ತವೆ. ಈ ಆಸ್ತಿ ಹಂಚಿಕೆ ಸಂಬಂಧಪಟ್ಟದಲ್ಲಿ ಆ ಎಲ್ಲ ವಾದಿ ಪ್ರತಿವಾದಿಗಳನ್ನು ಇವರು ನಮ್ಮ ಜಡ್ಜು ಆಮೇಲಿಂದ ಅವರ ಒಂದು ನ್ಯಾಯವಾದಿಗಳ ಸಮ್ಮುಖದಲ್ಲಿ ಸೇರ್ತಾರೆ. ಸೇರಿಬಿಟ್ಟು ಅದನ್ನು ಚರ್ಚೆ ಮಾಡಿ ಅವರ ಒಂದು ಒಮ್ಮತಕ್ಕೆ ಬಂದಾಗ ಆ ಒಮ್ಮತದ ತೀರ್ಪನ್ನು ಅವರು ಕೊಡ್ತಾರೆ. ಈ ಒಂದು ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ವ್ಯಾಜ್ಯಗಳನ್ನು ಕೂಡ ಹೇಗೆ ಪರಿಹರಿಸ್ಕೋಬೋದು ಅನ್ನೋದನ್ನು ನಮ್ಮ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.